ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶುಕ್ರವಾರದ ಲಾಗ್ ನೋಡಿ ಫ್ರೆಂಡ್ಸು. ಜಲ್ದಿ ಎದ್ದು ಮನೆ ಅದು ಒರೆಸ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡೀನಿ ಫ್ರೆಂಡ್ಸು. ಬಟ್ಟೆ ಅದು ಎಲ್ಲ ಒಕ್ಕೊಂದಿನಿ. ನಿನ್ನೆ ಕರಿ ಮಾಡಿದ್ದೇವಲ್ರಿ, ಮತ್ತೆ ಇವತ್ತು ಮನೆ ಅದು ಒರೆಸ್ಕೊಂಡು ಪೂಜೆ ಅದು ಎಲ್ಲ ಮಾಡೀನಿ ಫ್ರೆಂಡ್ಸು. ನಿನ್ನೆ ಬಿರಿಯಾನಿ ಮಾಡಿದ್ದು ರೀ ಅವರಿಗೆಲ್ಲ, ನಮ್ಮ ಅತ್ತಿಗೆ ಮೈದನಿಗೆ ಅವರಿಗೆಲ್ಲ ಟಿಫನ್ಗೂ ಅದೇ ಕಟ್ಟೀನಿ ರೀ. ಅದು ಇತ್ತು. ನಮ್ಮ ಸಲುವಾಗಿ ಚಪಾತಿ ಬೆಂಡಿಕಾಯಿ ಪಲ್ಯ ಮಾಡ್ಕೊಳತ್ತೀನಿ ನೋಡಿ ಫ್ರೆಂಡ್ಸು. ಆಲ್ರೆಡಿ ಬೆಂಡಿಕಾಯಿ ಸಣ್ಣ ಕೊಯ್ಕೊಂಡು ಹುರಿದಿಟ್ಕೊಂಡಿನಿ ರೀ ಎಣ್ಣೆ ಒಳಗೆ. ಇವಾಗ ನೋಡಿ ಒಂದು ಬೌಲ್ ಇಟ್ಟು 1-2 ಸ್ಪೂನ್ ಎಣ್ಣೆ ಹಾಕಿ ನೋಡ್ರಿ. ಎಣ್ಣೆ ಹಾಕಿ ಬೆಳ್ಳುಳ್ಳಿ, ಟೊಮೊಟೊ, ಹಸಿಮೆಣಸಿಕಾಯಿ ಖಾರ ಹಾಕ್ಲತ್ತೀನಿ ರೀ. ಪುಡಿ ಖಾರ ಹಾಕಿಲ್ಲ, ಹಸಿಮೆಣಸಿಕಾಯಿ ಖಾರ ಹಾಕ್ಲತ್ತೀನಿ ಫ್ರೆಂಡ್ಸು. ಇದನ್ನು ಚಂದ ಆಗ್ತದೆ ಹಸಿಮೆಣಸಿಕಾಯಿ ಹಾಕಿದ್ರು. ಪುಡಿ ಖಾರ ಏನು ರೂಟೀನ್ ಪುಡಿ ಖಾರ ಅಂದ್ರೆ ಇದು ಆಗಲ್ಲ ರೀ. ಅದ್ರ ಸಲುವಾಗ ಪುಡಿ ಖಾರ ಹಾಕಿಲ್ಲ, ಹಸಿಮೆಣಸಿಕಾಯಿ ಹಾಕಿ ಆಯ್ತು ನೋಡಿ ಫ್ರೆಂಡ್ಸ್. ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಹಾಕಿ ಮೆತ್ತೋಗ್ಯವ್ರಿ. ಇವೇನು ಬೆಂಡಿಕಾಯಿ ಹುರಿದಿಟ್ಕೊಂಡಿನಲ್ಲ, ಬೆಂಡಿಕಾಯಿ ಹಾಕಿ ನೋಡಿ ಫ್ರೆಂಡ್ಸ್. ಇವಾಗ ಎಣ್ಣೆ ಒಳಗೆ ಒಂದು ಸ್ವಲ್ಪ ಜಾಸ್ತಿ ಬೇಕ್ರಿ. ಎಣ್ಣೆ ಜಾಸ್ತಿ ಆಗ್ತದೆ ತಾನೇ ಸರಿಯಾಗಿ ಆಗ್ತದೆ ಫ್ರೆಂಡ್ಸು ಬೆಂಡಿಕಾಯಿ. ಇವಾಗ ನೋಡಿ ಬೆಂಡಿಕಾಯಿ ಹಾಕಿ ಒಂದು ಸ್ವಲ್ಪ ಅರಿಶಿಣ ಹಾಕ್ಲತ್ತೀನಿ ನೋಡಿ. ಮ್ಯಾಲೆ ಒಂದು ಸ್ವಲ್ಪ ಅರಿಶಿಣ, ಉಪ್ಪು ಹಾಕಿ ನೋಡಿ. ಇವಾಗ ಚಂದ ಆಗ್ತದೆ ಫ್ರೆಂಡ್ಸ್. ಇದು ಹಸಿಮೆಣಸಿಕಾಯಿ ಹಾಕಿದ್ರೂ ಚಂದ ಆಗ್ತದೆ ರೀ ಬೆಂಡಿಕಾಯಿ. ಎಲ್ಲ ಉಪ್ಪು ಅರಿಶಿಣ ಹಾಕಿದ ತಕ್ಷಣ ಇವಾಗ ಏನು ಹಾಕ್ಲತ್ತೀನಿ ಅಂದ್ರೆ ಶೇಂಗಾದ ಹಿಂಡಿ ಹಾಕ್ಲತ್ತೀನಿ ನೋಡಿರಿ. ಶೇಂಗಾದ ಹಿಂಡಿ ನಿಮ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು ಜಾಸ್ತಿ. ಒಬ್ಬೊಬ್ರು ಹಿಂಡಿ ಉಣೋರು ಇರ್ತಾರೆ, ಒಬ್ಬೊಬ್ರು ಉಣಲ್ರಿ. ಹಿಂಗೆ ಸುಕ್ಕ ಬೆಂಡಿಕಾಯಿ ಥರನೂ ಮಾಡ್ಕೋತಾರೆ. ಬಟ್ ನಮ್ಮ ಮನ್ಯಾಗ ಹಿಂಡಿ ಇದ್ರೂ ಉಣ್ತಾರೆ ಫ್ರೆಂಡ್ಸ. ಇವಾಗೇನು ಹಸಿಮೆಣಸಿಕಾಯಿ ಅದ್ರೊಳಗೆ ಕುಟ್ಟಿನಲ್ರಿ, ಒಂದು ಸ್ವಲ್ಪ ನೀರು ಹಾಕಿ ನೋಡ್ರಿ ಅದು ತೊಳೆದು. ಇವಾಗ ಮೇಲ್ಗಡೆ ಕೊತ್ತಂಬರಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ನಾನು ಚೆಂದಾಗಿತ್ತು ಫ್ರೆಂಡ್ಸ್ ಬೆಂಡಿಕಾಯಿ ಪಲ್ಯ, ಸೂಪರ್ ಆಗಿತ್ತು ರೀ. ಅವರಿಗೆಲ್ಲ ನಮ್ಮ ಅತ್ತಿಗೆ ಮೈದನಿಗೂ ಅವ್ರಿಗೆ ಬಿರಿಯಾನಿ ಅದ ಅಂತೇಳಿ ನಾನು ಸಲುವಾಗಿ ಎಷ್ಟು ಬೆಂಡಿಕಾಯಿ ಪಲ್ಯ ಮಾಡ್ಕೊಳತ್ತೀನಿ ರೀ. ಸುಮ್ಮನೆ ಇತ್ತಲ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೆಂಡಿಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ. ಸೂಪರ್ ಆಗಿತ್ತು ಫ್ರೆಂಡ್ಸು. ಇವಾಗ ನೋಡಿ ಮುಚ್ಚಿಬಿಡ್ತೀನಿ ರೀ ಇನ್ನೊಂದು ಸ್ವಲ್ಪ ಉಮ್ಗೈಲಿ. ಇವಾಗ ಚಪಾತಿ ಮಾಡ್ಕೊತೀನಿ ಫ್ರೆಂಡ್ಸು. ಒಂದು 4 ಚಪಾತಿ ಮಾಡ್ಕೊತೀನಿ ರೀ. ಅವರಿಗೆಲ್ಲ ಅದಲ್ಲ, ನನಗೆ ನನ್ನ ಸಲುವಾಗಿ ಒಂದು 4 ಚಪಾತಿ ಮಾಡ್ಕೊತೀನಿ. ಎಲ್ಲ ಆಗ್ಯದ ಫ್ರೆಂಡ್ಸ್ ಕೆಲಸ. ಅದು ಇವಾಗ ಚಪಾತಿ ಮಾಡೋದು, ಊಟ ಮಾಡೋದು ನೋಡಿ ಫ್ರೆಂಡ್ಸು. ಪ್ಲೀಸ್ ನನ್ನ ಚಾನಲ್ ಯಾರ್ಯಾರಿಗೆಲ್ಲ ಇಷ್ಟ ಅಲ್ಲತ್ತು ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಕೊಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸು. ಇವಾಗ ನೋಡಿ 2 ಉಳ್ಳಿ ಮಾಡ್ಕೊಂಡು, ನಾ ಗೋಧಿ ಹಿಟ್ಟು ಹಚ್ಚಲ್ಲ ಫ್ರೆಂಡ್ಸು, ಜೋಳದ ಹಿಟ್ಟು ಹಚ್ತೀನಿ ರೀ ನಾನು. 2 ಉಳ್ಳಿ ಮಾಡ್ಕೊತೀನಿ. 2 ಉಳ್ಳಿ ಮಾಡ್ಕೊಂಡು ಒಂದು ಉಳ್ಳಿಗೆ ಏನು ಮಾಡ್ತೀನಿ, ಜೋಳದ ಹಿಟ್ಟು ಹಚ್ಕೊತೀನಿ. ಹಚ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದು ಇನ್ನೊಂದು ಏನು ಉಳ್ಳಿ ಇಟ್ಕೊತೀವಲ್ಲ ಆ ಉಳ್ಳಿ ಮ್ಯಾಗಿಟ್ಟು ಸ್ವಲ್ಪ ತಗಡಕ್ಕೆ ಎಣ್ಣೆ ಹಿಟ್ಟದು ಹಚ್ಕೇಶಿಂದ ಲಟಾಸ್ತೀನಿ ನೋಡಿ ಫ್ರೆಂಡ್ಸು. ಒಂದು ಸ್ವಲ್ಪ ಇದಕ್ಕೆ ಏನಾಗ್ಯದ, ಜಾಸ್ತಿ ಗೋಧಿ ಹಿಟ್ಟು ಕಲಸಿಲಿಂದ ಸ್ವಲ್ಪ ಭಾಳ ಇದು ಆಗ್ಲತ್ತವ ಫ್ರೆಂಡ್ಸ್ ಚಪಾತಿ. ಚೆಂದಾಗಿ ಅವ್ರಿಗೆ ಕಾಂಬಿನೇಷನ್ ಚೆಂದಿತ್ತು ಫ್ರೆಂಡ್ಸ್, ಬೆಂಡಿಕಾಯಿ ಪಲ್ಯ ಚಪಾತಿ. ಇವಾಗ ನೋಡಿ ಫ್ರೆಂಡ್ಸ್, ಚಪಾತಿ ರೆಡಿ ಆಯಿತು. ನಿಮ್ಮ ಕಡೆಗೆಲ್ಲ ಸಂಕ್ರಾಂತಿ ಹಬ್ಬ ಹೆಂಗಾಯ್ತು ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳಿ. ಪ್ಲೀಸ್ ನನ್ನ ಚಾನಲ್ಗೂ ಸಪೋರ್ಟ್ ಕೊಡಿರಿ. ನನ್ನ ಚಾನಲ್ ಹೊಸ ಚಾನಲ್ ಅದ ನೋಡಿ ಫ್ರೆಂಡ್ಸ್. ಸೆಕೆಂಡಿನ ಚಪಾತಿನೂ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಬೆಂಡಿಕಾಯಿ ಪಲ್ಯ ಚಪಾತಿ ರೆಡಿ ಆಯ್ತು ನೋಡಿ. ಪ್ಲೀಸ್ ನನ್ನ ಚಾನಲ್ಗೆ ಲೈಕ್